ಪ್ರಿಯಾಂಕ್ ಖರ್ಗೆ ಪರ ಸಲೀಂ ಅಹಮದ್ ಬ್ಯಾಟಿಂಗ್ ಮಾಡಿದ್ದಾರೆ. ಬಿಜೆಪಿಯವರಿಗೆ ಟೀಕೆ ಮಾಡೋದು ಬಿಟ್ಟರೆ ಬೇರೆ ಏನ್ ಗೊತ್ತಿದೆ? ಸಿಇಟಿ ಪರೀಕ್ಷೆಯಲ್ಲಿ ವಿದ್ಯಾರ್ಥಿಗಳಿಗೆ ತೊಂದರೆ ಆಗಬಾರದು, ಹಿಜಾಬ್ ಮಾತ್ರವಲ್ಲ ಜನಿವಾರಕ್ಕೂ ಕೂಡ ಅವಕಾಶ ಕೊಟ್ಟಿದ್ದಾರೆ. ಜನಿವಾರದ ಘಟನೆ ಆದಾಗ ಸಚಿವರು ಈ ನಿರ್ಧಾರ ಕೈಗೊಂಡಿದ್ದಾರೆ ಅಂತ ಸಲೀಂ ಅಹಮದ್ ಬ್ಯಾಟ್ ಮಾಡಿದ್ದಾರೆ. ಬಿಜೆಪಿಯವರಿಗೆ ಟೀಕೆ ಮಾಡೋದು ಬಿಟ್ಟು ಬೇರೆ ಏನ್ ಮಾಡ್ತಾರೆ? ಈಗಾಗಲೇ ಮೊನ್ನೆ ಕೆಲವು ಘಟನೆ ಆಯಿತು. ಜನಿವಾರ ವಿಚಾರ ಇಟ್ಕೊಂಡು ಸಿಇಟಿ ಎಕ್ಸಾಮ್ ಅಲ್ಲಿ ಕೂಡ ತೊಂದರೆ ಆಯಿತು. ಅದೆಲ್ಲ ಚರ್ಚೆ ಮಾಡಿ ಅಂತಿಮವಾಗಿ ನಮ್ಮ ಎಜುಕೇಷನ್ ಮಿನಿಸ್ಟರ್ ಮಧು ಬಂಗಾರಪ್ಪ ಅವರು ಅದನ್ನ ಮಾಡಿದ್ದಾರೆ. ಆದರೆ ಮಕ್ಕಳಿಗೆ ತೊಂದರೆ ಆಗಬಾರದು, ಆ ಹಿನ್ನೆಲೆಯಲ್ಲಿ ಎಲ್ಲಾ ಸಮಾಜದ ಮಕ್ಕಳಿಗೆ ನ್ಯಾಯ ಸಿಗಬೇಕು, ಬರೀ ಅದರಿಂದ ತೊಂದರೆಗಳಾಗಬಾರದು, ಎಕ್ಸಾಮ್ಗಳು ತೊಂದರೆ ಆಗಬಾರದು ಅಂತ ಹೇಳ್ಬಿಟ್ಟು ತೀರ್ಮಾನ ಮಾಡಿದ್ದಾರೆ. ಅದನ್ನು ಕೂಡ ಬಿಜೆಪಿಯವರು ಮಾಡಿ ಸರಿಯಿಲ್ಲ ಅಂತ ಹೇಳಿದ್ರೆ ಬಿಜೆಪಿಯವರು ಟೀಕೆ ಮಾಡದೆ ಅವ್ರದ್ದು ಪ್ರತಿ ಸಲ ಮೊಸರಲ್ಲಿ ಕಲ್ಲು ಹುಡುಕುವಂತ ಕೆಲಸ ಬಿಜೆಪಿಯವರು ಮಾಡ್ತಾರೆ. ಅದರಿಂದ ಇದು ಕೇವಲ ಹಿಜಾಬ್ ಮಾತ್ರ ಅಲ್ಲ, ಎಲ್ಲಾ ವಿದ್ಯಾರ್ಥಿಗಳು ಕೂಡ ಆ ಹಿನ್ನೆಲೆಯಲ್ಲಿ ಒಂದು ಅವಕಾಶಗಳು ಮಾಡಿಕೊಟ್ಟಿದ್ದಾರೆ. ಮೊನ್ನೆ ಘಟನೆ ಆಯಿತು, ನಾನು 2 ಬಾರಿ ಹೇಳ್ತಾ ಇದ್ದು, ಸಿಇಟಿಯಲ್ಲಿ ಯಾವ ತರ ಮಕ್ಕಳಿಗೆ ಜನಿವಾರ ತೆಗೆದು ಅವಮಾನ ಮಾಡಿ ಅವ್ರನ್ನ ಇದು ಮಾಡಿದ್ರು, ಅಂತ ಘಟನೆಗಳು ಆಗಬಾರ್ದು ಅಂತ ಹಿನ್ನೆಲೆಯಲ್ಲಿ ಈ ತೀರ್ಮಾನ ಆಗಿದೆ. ಪ್ರಿಯಾಂಕ್ ಖರ್ಗೆ ಪರ ಸಲೀಂ ಅಹಮದ್ ಬ್ಯಾಟಿಂಗ್ ಮಾಡಿದ್ದಾರೆ. ಬಿಜೆಪಿಯವರಿಗೆ ಟೀಕೆ ಮಾಡೋದು ಬಿಟ್ಟರೆ ಬೇರೆ ಏನ್ ಗೊತ್ತಿದೆ? ಸಿಇಟಿ ಪರೀಕ್ಷೆಯಲ್ಲಿ ವಿದ್ಯಾರ್ಥಿಗಳಿಗೆ ತೊಂದರೆ ಆಗಬಾರದು, ಹಿಜಾಬ್ ಮಾತ್ರವಲ್ಲ ಜನಿವಾರಕ್ಕೂ ಕೂಡ ಅವಕಾಶ ಕೊಟ್ಟಿದ್ದಾರೆ. ಜನಿವಾರದ ಘಟನೆ ಆದಾಗ ಸಚಿವರು ಈ ನಿರ್ಧಾರ ಕೈಗೊಂಡಿದ್ದಾರೆ ಅಂತ ಸಲೀಂ ಅಹಮದ್ ಬ್ಯಾಟ್ ಮಾಡಿದ್ದಾರೆ. ಬಿಜೆಪಿಯವರಿಗೆ ಟೀಕೆ ಮಾಡೋದು ಬಿಟ್ಟು ಬೇರೆ ಏನ್ ಮಾಡ್ತಾರೆ? ಈಗಾಗಲೇ ಮೊನ್ನೆ ಕೆಲವು ಘಟನೆ ಆಯಿತು. ಜನಿವಾರ ವಿಚಾರ ಇಟ್ಕೊಂಡು ಸಿಇಟಿ ಎಕ್ಸಾಮ್ ಅಲ್ಲಿ ಕೂಡ ತೊಂದರೆ ಆಯಿತು. ಅದೆಲ್ಲ ಚರ್ಚೆ ಮಾಡಿ ಅಂತಿಮವಾಗಿ ನಮ್ಮ ಎಜುಕೇಷನ್ ಮಿನಿಸ್ಟರ್ ಮಧು ಬಂಗಾರಪ್ಪ ಅವರು ಅದನ್ನ ಮಾಡಿದ್ದಾರೆ. ಆದರೆ ಮಕ್ಕಳಿಗೆ ತೊಂದರೆ ಆಗಬಾರದು, ಆ ಹಿನ್ನೆಲೆಯಲ್ಲಿ ಎಲ್ಲಾ ಸಮಾಜದ ಮಕ್ಕಳಿಗೆ ನ್ಯಾಯ ಸಿಗಬೇಕು, ಬರೀ ಅದರಿಂದ ತೊಂದರೆಗಳಾಗಬಾರದು, ಎಕ್ಸಾಮ್ಗಳು ತೊಂದರೆ ಆಗಬಾರದು ಅಂತ ಹೇಳ್ಬಿಟ್ಟು ತೀರ್ಮಾನ ಮಾಡಿದ್ದಾರೆ. ಅದನ್ನು ಕೂಡ ಬಿಜೆಪಿಯವರು ಮಾಡಿ ಸರಿಯಿಲ್ಲ ಅಂತ ಹೇಳಿದ್ರೆ ಬಿಜೆಪಿಯವರು ಟೀಕೆ ಮಾಡದೆ ಅವ್ರದ್ದು ಪ್ರತಿ ಸಲ ಮೊಸರಲ್ಲಿ ಕಲ್ಲು ಹುಡುಕುವಂತ ಕೆಲಸ ಬಿಜೆಪಿಯವರು ಮಾಡ್ತಾರೆ. ಅದರಿಂದ ಇದು ಕೇವಲ ಹಿಜಾಬ್ ಮಾತ್ರ ಅಲ್ಲ, ಎಲ್ಲಾ ವಿದ್ಯಾರ್ಥಿಗಳು ಕೂಡ ಆ ಹಿನ್ನೆಲೆಯಲ್ಲಿ ಒಂದು ಅವಕಾಶಗಳು ಮಾಡಿಕೊಟ್ಟಿದ್ದಾರೆ. ಮೊನ್ನೆ ಘಟನೆ ಆಯಿತು, ನಾನು 2 ಬಾರಿ ಹೇಳ್ತಾ ಇದ್ದು, ಸಿಇಟಿಯಲ್ಲಿ ಯಾವ ತರ ಮಕ್ಕಳಿಗೆ ಜನಿವಾರ ತೆಗೆದು ಅವಮಾನ ಮಾಡಿ ಅವ್ರನ್ನ ಇದು ಮಾಡಿದ್ರು, ಅಂತ ಘಟನೆಗಳು ಆಗಬಾರ್ದು ಅಂತ ಹಿನ್ನೆಲೆಯಲ್ಲಿ ಈ ತೀರ್ಮಾನ ಆಗಿದೆ. ಪ್ರಿಯಾಂಕ್ ಖರ್ಗೆ ಪರ ಸಲೀಂ ಅಹಮದ್ ಬ್ಯಾಟಿಂಗ್ ಮಾಡಿದ್ದಾರೆ. ಬಿಜೆಪಿಯವರಿಗೆ ಟೀಕೆ ಮಾಡೋದು ಬಿಟ್ಟರೆ ಬೇರೆ ಏನ್ ಗೊತ್ತಿದೆ? ಸಿಇಟಿ ಪರೀಕ್ಷೆಯಲ್ಲಿ ವಿದ್ಯಾರ್ಥಿಗಳಿಗೆ ತೊಂದರೆ ಆಗಬಾರದು, ಹಿಜಾಬ್ ಮಾತ್ರವಲ್ಲ ಜನಿವಾರಕ್ಕೂ ಕೂಡ ಅವಕಾಶ ಕೊಟ್ಟಿದ್ದಾರೆ. ಜನಿವಾರದ ಘಟನೆ ಆದಾಗ ಸಚಿವರು ಈ ನಿರ್ಧಾರ ಕೈಗೊಂಡಿದ್ದಾರೆ ಅಂತ ಸಲೀಂ ಅಹಮದ್ ಬ್ಯಾಟ್ ಮಾಡಿದ್ದಾರೆ. ಬಿಜೆಪಿಯವರಿಗೆ ಟೀಕೆ ಮಾಡೋದು ಬಿಟ್ಟು ಬೇರೆ ಏನ್ ಮಾಡ್ತಾರೆ? ಈಗಾಗಲೇ ಮೊನ್ನೆ ಕೆಲವು ಘಟನೆ ಆಯಿತು. ಜನಿವಾರ ವಿಚಾರ ಇಟ್ಕೊಂಡು ಸಿಇಟಿ ಎಕ್ಸಾಮ್ ಅಲ್ಲಿ ಕೂಡ ತೊಂದರೆ ಆಯಿತು. ಅದೆಲ್ಲ ಚರ್ಚೆ ಮಾಡಿ ಅಂತಿಮವಾಗಿ ನಮ್ಮ ಎಜುಕೇಷನ್ ಮಿನಿಸ್ಟರ್ ಮಧು ಬಂಗಾರಪ್ಪ ಅವರು ಅದನ್ನ ಮಾಡಿದ್ದಾರೆ. ಆದರೆ ಮಕ್ಕಳಿಗೆ ತೊಂದರೆ ಆಗಬಾರದು, ಆ ಹಿನ್ನೆಲೆಯಲ್ಲಿ ಎಲ್ಲಾ ಸಮಾಜದ ಮಕ್ಕಳಿಗೆ ನ್ಯಾಯ ಸಿಗಬೇಕು, ಬರೀ ಅದರಿಂದ ತೊಂದರೆಗಳಾಗಬಾರದು, ಎಕ್ಸಾಮ್ಗಳು ತೊಂದರೆ ಆಗಬಾರದು ಅಂತ ಹೇಳ್ಬಿಟ್ಟು ತೀರ್ಮಾನ ಮಾಡಿದ್ದಾರೆ. ಅದನ್ನು ಕೂಡ ಬಿಜೆಪಿಯವರು ಮಾಡಿ ಸರಿಯಿಲ್ಲ ಅಂತ ಹೇಳಿದ್ರೆ ಬಿಜೆಪಿಯವರು ಟೀಕೆ ಮಾಡದೆ ಅವ್ರದ್ದು ಪ್ರತಿ ಸಲ ಮೊಸರಲ್ಲಿ ಕಲ್ಲು ಹುಡುಕುವಂತ ಕೆಲಸ ಬಿಜೆಪಿಯವರು ಮಾಡ್ತಾರೆ. ಅದರಿಂದ ಇದು ಕೇವಲ ಹಿಜಾಬ್ ಮಾತ್ರ ಅಲ್ಲ, ಎಲ್ಲಾ ವಿದ್ಯಾರ್ಥಿಗಳು ಕೂಡ ಆ ಹಿನ್ನೆಲೆಯಲ್ಲಿ ಒಂದು ಅವಕಾಶಗಳು ಮಾಡಿಕೊಟ್ಟಿದ್ದಾರೆ. ಮೊನ್ನೆ ಘಟನೆ ಆಯಿತು, ನಾನು 2 ಬಾರಿ ಹೇಳ್ತಾ ಇದ್ದು, ಸಿಇಟಿಯಲ್ಲಿ ಯಾವ ತರ ಮಕ್ಕಳಿಗೆ ಜನಿವಾರ ತೆಗೆದು ಅವಮಾನ ಮಾಡಿ ಅವ್ರನ್ನ ಇದು ಮಾಡಿದ್ರು, ಅಂತ ಘಟನೆಗಳು ಆಗಬಾರ್ದು ಅಂತ ಹಿನ್ನೆಲೆಯಲ್ಲಿ ಈ ತೀರ್ಮಾನ. ಪ್ರಿಯಾಂಕ್ ಖರ್ಗೆ ಪರ ಸಲೀಂ ಅಹಮದ್ ಬ್ಯಾಟಿಂಗ್ ಮಾಡಿದ್ದಾರೆ. ಬಿಜೆಪಿಯವರಿಗೆ ಟೀಕೆ ಮಾಡೋದು ಬಿಟ್ಟರೆ ಬೇರೆ ಏನ್ ಗೊತ್ತಿದೆ? ಸಿಇಟಿ ಪರೀಕ್ಷೆಯಲ್ಲಿ ವಿದ್ಯಾರ್ಥಿಗಳಿಗೆ ತೊಂದರೆ ಆಗಬಾರದು, ಹಿಜಾಬ್ ಮಾತ್ರವಲ್ಲ ಜನಿವಾರಕ್ಕೂ ಕೂಡ ಅವಕಾಶ ಕೊಟ್ಟಿದ್ದಾರೆ. ಜನಿವಾರದ ಘಟನೆ ಆದಾಗ ಸಚಿವರು ಈ ನಿರ್ಧಾರ ಕೈಗೊಂಡಿದ್ದಾರೆ ಅಂತ ಸಲೀಂ ಅಹಮದ್ ಬ್ಯಾಟ್ ಮಾಡಿದ್ದಾರೆ. ಬಿಜೆಪಿಯವರಿಗೆ ಟೀಕೆ ಮಾಡೋದು ಬಿಟ್ಟು ಬೇರೆ ಏನ್ ಮಾಡ್ತಾರೆ? ಈಗಾಗಲೇ ಮೊನ್ನೆ ಕೆಲವು ಘಟನೆ ಆಯಿತು. ಜನಿವಾರ ವಿಚಾರ ಇಟ್ಕೊಂಡು ಸಿಇಟಿ ಎಕ್ಸಾಮ್ ಅಲ್ಲಿ ಕೂಡ ತೊಂದರೆ ಆಯಿತು. ಅದೆಲ್ಲ ಚರ್ಚೆ ಮಾಡಿ ಅಂತಿಮವಾಗಿ ನಮ್ಮ ಎಜುಕೇಷನ್ ಮಿನಿಸ್ಟರ್ ಮಧು ಬಂಗಾರಪ್ಪ ಅವರು ಅದನ್ನ ಮಾಡಿದ್ದಾರೆ. ಆದರೆ ಮಕ್ಕಳಿಗೆ ತೊಂದರೆ ಆಗಬಾರದು, ಆ ಹಿನ್ನೆಲೆಯಲ್ಲಿ ಎಲ್ಲಾ ಸಮಾಜದ ಮಕ್ಕಳಿಗೆ ನ್ಯಾಯ ಸಿಗಬೇಕು, ಬರೀ ಅದರಿಂದ ತೊಂದರೆಗಳಾಗಬಾರದು, ಎಕ್ಸಾಮ್ಗಳು ತೊಂದರೆ ಆಗಬಾರದು ಅಂತ ಹೇಳ್ಬಿಟ್ಟು ತೀರ್ಮಾನ ಮಾಡಿದ್ದಾರೆ. ಅದನ್ನು ಕೂಡ ಬಿಜೆಪಿಯವರು ಮಾಡಿ ಸರಿಯಿಲ್ಲ ಅಂತ ಹೇಳಿದ್ರೆ ಬಿಜೆಪಿಯವರು ಟೀಕೆ ಮಾಡದೆ ಅವ್ರದ್ದು ಪ್ರತಿ ಸಲ ಮೊಸರಲ್ಲಿ ಕಲ್ಲು ಹುಡುಕುವಂತ ಕೆಲಸ ಬಿಜೆಪಿಯವರು ಮಾಡ್ತಾರೆ. ಅದರಿಂದ ಇದು ಕೇವಲ ಹಿಜಾಬ್ ಮಾತ್ರ ಅಲ್ಲ, ಎಲ್ಲಾ ವಿದ್ಯಾರ್ಥಿಗಳು ಕೂಡ ಆ ಹಿನ್ನೆಲೆಯಲ್ಲಿ ಒಂದು ಅವಕಾಶಗಳು ಮಾಡಿಕೊಟ್ಟಿದ್ದಾರೆ. ಮೊನ್ನೆ ಘಟನೆ ಆಯಿತು, ನಾನು 2 ಬಾರಿ ಹೇಳ್ತಾ ಇದ್ದು, ಸಿಇಟಿಯಲ್ಲಿ ಯಾವ ತರ ಮಕ್ಕಳಿಗೆ ಜನಿವಾರ ತೆಗೆದು ಅವಮಾನ ಮಾಡಿ ಅವ್ರನ್ನ ಇದು ಮಾಡಿದ್ರು,
ಅಂತ ಘಟನೆಗಳು ಆಗಬಾರ್ದು ಅಂತ ಹಿನ್ನೆಲೆಯಲ್ಲಿ ಈ ತೀರ್ಮಾನ ಆಗಿದೆ. ಯಾವುದೇ ತೊಂದರೆ ಪ್ರಿಯಾಂಕ ಖರ್ಗೆ ಪರ ಸಲೀಂ ಅಹಮದ್ ಬ್ಯಾಟಿಂಗ್ ಮಾಡಿದ್ದಾರೆ. ಬಿಜೆಪಿಯವರಿಗೆ ಟೀಕೆ ಮಾಡೋದು ಬಿಟ್ರೆ ಬೇರೆ ಏನ್ ಗೊತ್ತಿದೆ? ಸಿಇಟಿ ಪರೀಕ್ಷೆಯಲ್ಲಿ ವಿದ್ಯಾರ್ಥಿಗಳಿಗೆ ತೊಂದರೆ ಆಗಬಾರದು, ಹಿಜಾಬ್ ಮಾತ್ರವಲ್ಲ ಜನಿವಾರಕ್ಕೂ ಕೂಡ ಅವಕಾಶ ಕೊಟ್ಟಿದ್ದಾರೆ. ಜನಿವಾರದ ಘಟನೆ ಆದಾಗ ಸಚಿವರು ಈ ನಿರ್ಧಾರ ಕೈಗೊಂಡಿದ್ದಾರೆ ಅಂತ ಸಲೀಂ ಅಹಮದ್ ಬ್ಯಾಟ್ ಮಾಡಿದ್ದಾರೆ. ಬಿಜೆಪಿಯವರಿಗೆ ಟೀಕೆ ಮಾಡೋದು ಬಿಟ್ಟು ಬೇರೆ ಏನ್ ಮಾಡ್ತಾರೆ? ಈಗಾಗಲೇ ಮೊನ್ನೆ ಕೆಲವು ಘಟನೆ ಆಯಿತು. ಜನಿವಾರ ವಿಚಾರ ಇಟ್ಕೊಂಡು ಸಿಇಟಿ ಎಕ್ಸಾಮ್ ಅಲ್ಲಿ ಕೂಡ ತೊಂದರೆ ಆಯಿತು. ಅದೆಲ್ಲ ಚರ್ಚೆ ಮಾಡಿ ಅಂತಿಮವಾಗಿ ನಮ್ಮ ಎಜುಕೇಷನ್ ಮಿನಿಸ್ಟರ್ ಮಧು ಬಂಗಾರಪ್ಪ ಅವರು ಅದನ್ನ ಮಾಡಿದ್ದಾರೆ. ಆದರೆ ಮಕ್ಕಳಿಗೆ ತೊಂದರೆ ಆಗಬಾರದು, ಆ ಹಿನ್ನೆಲೆಯಲ್ಲಿ ಎಲ್ಲಾ ಸಮಾಜದ ಮಕ್ಕಳಿಗೆ ನ್ಯಾಯ ಸಿಗಬೇಕು, ಬರೀ ಅದರಿಂದ ತೊಂದರೆಗಳಾಗಬಾರ್ದು, ಎಕ್ಸಾಮ್ಗಳು ತೊಂದರೆ ಆಗಬಾರ್ದು ಅಂತ ಹೇಳ್ಬಿಟ್ಟು ತೀರ್ಮಾನ ಮಾಡಿದ್ದಾರೆ. ಅದನ್ನು ಕೂಡ ಬಿಜೆಪಿಯವರು ಮಾಡಿ ಸರಿಯಿಲ್ಲ ಅಂತ ಹೇಳಿದ್ರೆ ಬಿಜೆಪಿಯವರು ಟೀಕೆ ಮಾಡೋದೇ ಅವ್ರದ್ದು. ಪ್ರತಿ ಸಲ ಮೊಸರಲ್ಲಿ ಕಲ್ಲು ಹುಡುಕುವಂತ ಕೆಲಸ ಬಿಜೆಪಿಯವರು ಮಾಡ್ತಾರೆ. ಅದರಿಂದ ಇದು ಕೇವಲ ಹಿಜಾಬ್ ಮಾತ್ರ ಅಲ್ಲ, ಎಲ್ಲಾ ವಿದ್ಯಾರ್ಥಿಗಳು ಕೂಡ ಆ ಹಿನ್ನೆಲೆಯಲ್ಲಿ ಒಂದು ಅವಕಾಶಗಳು ಮಾಡಿಕೊಟ್ಟಿದ್ದಾರೆ. ಮೊನ್ನೆ ಘಟನೆ ಆಯಿತು, ನಾನು 2 ಬಾರಿ ಹೇಳ್ತಾ ಇದ್ದು, ಸಿಇಟಿಯಲ್ಲಿ ಯಾವ ತರ ಮಕ್ಕಳಿಗೆ ಜನಿವಾರ ತೆಗೆದು ಅವಮಾನ ಮಾಡಿ ಅವ್ರನ್ನ ಇದು ಮಾಡಿದ್ರು, ಅಂತ ಘಟನೆಗಳು ಆಗಬಾರ್ದು ಅಂತ ಹಿನ್ನೆಲೆಯಲ್ಲಿ ಈ ತೀರ್ಮಾನ ಆಗಿದೆ. ಯಾವುದೇ ತೊಂದರೆ ಪ್ರಿಯಾಂಕ ಖರ್ಗೆ ಪರ ಸಲೀಂ ಅಹಮದ್ ಬ್ಯಾಟಿಂಗ್ ಮಾಡಿದ್ದಾರೆ. ಬಿಜೆಪಿಯವರಿಗೆ ಟೀಕೆ ಮಾಡೋದು ಬಿಟ್ರೆ ಬೇರೆ ಏನ್ ಗೊತ್ತಿದೆ? ಸಿಇಟಿ ಪರೀಕ್ಷೆಯಲ್ಲಿ ವಿದ್ಯಾರ್ಥಿಗಳಿಗೆ ತೊಂದರೆ ಆಗಬಾರದು, ಹಿಜಾಬ್ ಮಾತ್ರವಲ್ಲ ಜನಿವಾರಕ್ಕೂ ಕೂಡ ಅವಕಾಶ ಕೊಟ್ಟಿದ್ದಾರೆ. ಜನಿವಾರದ ಘಟನೆ ಆದಾಗ ಸಚಿವರು ಈ ನಿರ್ಧಾರ ಕೈಗೊಂಡಿದ್ದಾರೆ ಅಂತ ಸಲೀಂ ಅಹಮದ್ ಬ್ಯಾಟ್ ಮಾಡಿದ್ದಾರೆ. ಬಿಜೆಪಿಯವರಿಗೆ ಟೀಕೆ ಮಾಡೋದು ಬಿಟ್ಟು ಬೇರೆ ಏನ್ ಮಾಡ್ತಾರೆ? ಈಗಾಗಲೇ ಮೊನ್ನೆ ಕೆಲವು ಘಟನೆ ಆಯಿತು. ಜನಿವಾರ ವಿಚಾರ ಇಟ್ಕೊಂಡು ಸಿಇಟಿ ಎಕ್ಸಾಮ್ ಅಲ್ಲಿ ಕೂಡ ತೊಂದರೆ ಆಯಿತು. ಅದೆಲ್ಲ ಚರ್ಚೆ ಮಾಡಿ ಅಂತಿಮವಾಗಿ ನಮ್ಮ ಎಜುಕೇಷನ್ ಮಿನಿಸ್ಟರ್ ಮಧು ಬಂಗಾರಪ್ಪ ಅವರು ಅದನ್ನ ಮಾಡಿದ್ದಾರೆ. ಆದರೆ ಮಕ್ಕಳಿಗೆ ತೊಂದರೆ ಆಗಬಾರದು, ಆ ಹಿನ್ನೆಲೆಯಲ್ಲಿ ಎಲ್ಲಾ ಸಮಾಜದ ಮಕ್ಕಳಿಗೆ ನ್ಯಾಯ ಸಿಗಬೇಕು, ಬರೀ ಅದರಿಂದ ತೊಂದರೆಗಳಾಗಬಾರ್ದು, ಎಕ್ಸಾಮ್ಗಳು ತೊಂದರೆ ಆಗಬಾರ್ದು ಅಂತ ಹೇಳ್ಬಿಟ್ಟು ತೀರ್ಮಾನ ಮಾಡಿದ್ದಾರೆ. ಅದನ್ನು ಕೂಡ ಬಿಜೆಪಿಯವರು ಮಾಡಿ ಸರಿಯಿಲ್ಲ ಅಂತ ಹೇಳಿದ್ರೆ ಬಿಜೆಪಿಯವರು ಟೀಕೆ ಮಾಡೋದೇ ಅವ್ರದ್ದು. ಪ್ರತಿ ಸಲ ಮೊಸರಲ್ಲಿ ಕಲ್ಲು ಹುಡುಕುವಂತ ಕೆಲಸ ಬಿಜೆಪಿಯವರು ಮಾಡ್ತಾರೆ. ಅದರಿಂದ ಇದು ಕೇವಲ ಹಿಜಾಬ್ ಮಾತ್ರ ಅಲ್ಲ, ಎಲ್ಲಾ ವಿದ್ಯಾರ್ಥಿಗಳು ಕೂಡ ಆ ಹಿನ್ನೆಲೆಯಲ್ಲಿ ಒಂದು ಅವಕಾಶಗಳು ಮಾಡಿಕೊಟ್ಟಿದ್ದಾರೆ. ಮೊನ್ನೆ ಘಟನೆ ಆಯಿತು, ನಾನು 2 ಬಾರಿ ಹೇಳ್ತಾ ಇದ್ದು, ಸಿಇಟಿಯಲ್ಲಿ ಯಾವ ತರ ಮಕ್ಕಳಿಗೆ ಜನಿವಾರ ತೆಗೆದು ಅವಮಾನ ಮಾಡಿ ಅವ್ರನ್ನ ಇದು ಮಾಡಿದ್ರು, ಅಂತ ಘಟನೆಗಳು ಆಗಬಾರ್ದು ಅಂತ ಹಿನ್ನೆಲೆಯಲ್ಲಿ ಈ ತೀರ್ಮಾನ ಆಗಿದೆ. ಯಾವುದೇ